ಕೊಲ್ಲಿ ರಾಷ್ಟ್ರಗಳ ಯುದ್ಧದಿಂದ ಭಾರತದಲ್ಲಿ ಸಂಕಷ್ಟ ಮುಂದುವರಿತಾನೆ ಇದೆ. LPG ಗ್ಯಾಸ್ ಸಿಗ್ತಾ ಇಲ್ಲ, ಆಟೋಗಳು ನಿಂತಲ್ಲೇ ನಿಂತ್ಕೊಂಡಿದ್ದಾವೆ, ಆಟೋಗಳು ಓಡ್ತಾ ಇಲ್ಲ. ಕಳೆದ 10-15 ದಿನಗಳಿಂದ ಈ ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದ್ದೀವಿ. ಇದರ ಜೊತೆಗೆ ಹೋಟೆಲ್ಗಳು ಬಂದಾಗಿದೆ, ಚಿಕ್ಕ ಪುಟ್ಟ ಹೋಟೆಲ್ಗಳೆಲ್ಲವೂ ಕೂಡ ಬಂದಾಗಿದೆ. ತರಕಾರಿಯನ್ನ ಕೇಳೋರೇ ಇಲ್ಲದಂತಹ ಪರಿಸ್ಥಿತಿ. ಹೋಟೆಲ್ಗಳು ಬಂದು ತರಕಾರಿಗಳನ್ನ ಪರ್ಚೇಸ್ ಮಾಡ್ತಾ ಇದ್ರು. ಈಗ ಹೋಟೆಲ್ ಬಂದಾಗಿರೋ ಕಾರಣದಿಂದ ತರಕಾರಿಗಳನ್ನ ಕೇಳೋರೇ ಇಲ್ಲ. ಮಾರ್ಕೆಟ್ಗಳಲ್ಲಿ ತರಕಾರಿ ದರ ಫುಲ್ ಇಳಿಕೆ ಆಗಿದೆ. ಬೇಕಾಬಿಟ್ಟಿಯಾಗಿ ಮಾರಾಟ ಮಾಡುವಂತ ಪರಿಸ್ಥಿತಿ. ರೈತರು, ತರಕಾರಿ ವ್ಯಾಪಾರಿಗಳಿಗೆ ಭಾರಿ ನಷ್ಟ ಉಂಟಾಗಿದೆ. ಯುದ್ಧದ ಹಿನ್ನೆಲೆಯಲ್ಲಿ ಗಲ್ಫ್ ರಾಷ್ಟ್ರಗಳಿಗೆ ರಫ್ತಾಗದೆ ಈರುಳ್ಳಿ ಮತ್ತು ಆಲೂಗಡ್ಡೆ ದರ ಭಾರಿ ಪ್ರಮಾಣದಲ್ಲಿ ಇಳಿಕೆಯಾಗಿದೆ. ಕೇಳೋರೇ ಇಲ್ಲ. ಟೊಮ್ಯಾಟೊ ಬೆಲೆಯಲ್ಲೂ ಕೂಡ ಭಾರಿ ಪ್ರಮಾಣದ ಇಳಿಕೆ ಆಗಿದೆ. ರೈತರ ಕಣ್ಣೀರು ಯಥಾ ಪ್ರಕಾರ ಮುಂದುವರಿತಾ ಇದೆ. ಯುದ್ಧದ ಹಿನ್ನೆಲೆಯಲ್ಲಿ ಈರುಳ್ಳಿ, ಆಲೂಗಡ್ಡೆ, ಟೊಮ್ಯಾಟೊ ಬೆಳೆದವರು ಕಂಗಾಲಾಗಿ ಹೋಗಿದ್ದಾರೆ. ಕೆಲ ಹೋಟೆಲ್ ಬಂದಾದಂತಹ ಹಿನ್ನೆಲೆಯಲ್ಲಿ ಸೇಲ್ ಆಗ್ತಾ ಇಲ್ಲ ತರಕಾರಿ. ಹೋಟೆಲ್ಗಳು ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಅವರೇ ಬಂದು ಅದನ್ನು ಕೊಂಡುಕೊಳ್ತಾ ಇದ್ರು. ಗ್ಯಾಸ್ ಕೊರತೆ ಹಿನ್ನೆಲೆಯಲ್ಲಿ ತರಕಾರಿ ಮಾರಾಟಕ್ಕೂ ಇದರ ಎಫೆಕ್ಟ್ ಬಿದ್ದಿರೋದು. ಗ್ಯಾಸ್ ಇಲ್ಲ ಅಂತ ಹೋಟೆಲ್ಗಳು ಬಂದಾಗಿದೆ. ಹೋಟೆಲ್ ಬಂದಾಗಿದ ಮೇಲೆ ತರಕಾರಿ ತೆಗೆದುಕೊಂಡು ಹೋಟೆಲ್ ಮಾಲೀಕರಾದರೂ ಏನು ಮಾಡ್ತಾರೆ? ಸಹಜವಾಗಿದೆ, ಎಲ್ಲವೂ ಕೂಡ ಚೈನ್ ಲಿಂಕ್ ಆಗಿರುವಂಥದ್ದು. ಸೊ ಹೀಗಾಗಿ ಯುದ್ಧದ ಎಫೆಕ್ಟ್ ಈಗ ಮಾರ್ಕೆಟ್ ಮೇಲೂ ಕೂಡ ಆವರಿಸ್ತಾ ಇದೆ. ಕ್ಯಾರೆಟ್ 20, ನೂಕಲ್ 15, ಮುಳ್ಳಂಗಿ 20, ಬೀನ್ಸು 50, ಬೆಂಡೆಕಾಯಿ 40, ಶುಂಠಿ 60, ನುಗ್ಗಕಾಯಿ 30 kg. ಲಾಸ್ಟ್ ಮಂತ್ ಎಲ್ಲ 80 ಇತ್ತು ನುಗ್ಗಕಾಯಿ, ಇವಾಗ 30 ರೂಪಾಯಿ ಆಗಿದೆ. ಎಲ್ಲ ಕಮ್ಮಿ ಆಗಿದೆ. ಗ್ಯಾಸ್ ಬೆಲೆಯಿಂದ ಹಿಡಿದು ಇವಾಗ ಹೋಟ್ಲೆಲ್ಲ ಬಂದಾಗಿದೆ, ಲಾಕ್ ಆಗಿದ್ದನಲ್ಲ ಇವಾಗೆಲ್ಲ 20 ರೂಪಾಯಿ 15 ರೂಪಾಯಿ ಹಂಗೆ ರೇಟ್ ಎಲ್ಲ ಕಮ್ಮಿ ಆಗಿದೆ. ಮುಂಚೆ ವ್ಯಾಪಾರ ಜಾಸ್ತಿ ಆಗ್ತಾಯಿತ್ತು, ಇವಾಗ ವ್ಯಾಪಾರನೇ ಇಲ್ಲ. ಡಿಮಾಂಡು ತುಂಬ ಇದಾಗ್ತಾ ಇದೆ, ಕಷ್ಟ ಆಗ್ತಾ ಇದೆ. ಕಸ್ಟಮರ್ ಬರ್ತಾಯಿಲ್ಲ. ಹೋಟ್ಲು ಬಂದಮ್ಮ ಯಾವುದೂ ಇಲ್ಲಮ್ಮ ಅಂತ ಹೇಳ್ತಾ ಇದ್ದಾರಲ್ಲ ಸರ್. ವ್ಯಾಪಾರ ಎಲ್ಲ ಏನೂ ಇಲ್ಲ, ಎಲ್ಲ ಡೌನು. ಹೋಟೆಲ್ಗಳು ಆರ್ಡ್ರ್ ಇಲ್ಲ, ಎಲ್ಲ ಆರ್ಡ್ರ್ ಕಮ್ಮಿ ಆಯಿತು ಸರ್. ಈರುಳ್ಳಿ ಏನೂ ಇಲ್ಲ, ಕಮ್ಮಿ ಬೆಲೆ ಆಗಿಬಿಟ್ಟಿದೆ. 16ರಿಂದ 20 ರೂಪಾಯಿ ತನಕ ಇದೆ ಅಷ್ಟೇ. ಆಮೇಲೆ ಬಂದು ಆಲೂಗಡ್ಡೆನೂ ಅಷ್ಟೇ 20, 16 ತನಕ ಇದೆ ಅಷ್ಟೇ. ಬೇರೆ ಏನು ಸರ್, ಟೊಮಾಟೊ ಎಲ್ಲ 150 ರೂಪಾಯಿ 200 ರೂಪಾಯಿ ರೇಟು. ಒಳ್ಳೆ ಜಾಸ್ತಿ ಚೆನ್ನಾಗಿರೋ ಅಂದರೆ 300 ರೂಪಾಯಿ ರೇಟ್ ಅಷ್ಟೇ ಸರ್. ರೈತರದ್ದು ತುಂಬ ಕಷ್ಟ ಸರ್. ಅವ್ರು ಅಲ್ಲಿಂದ ಬಂದು ಇದು ಈರುಳ್ಳಿ 20 ರೂಪಾಯಿ ಸಿಕ್ಕೋದು 10 ರೂಪಾಯಿಗೆ ಮಾಡಿ 15 ರೂಪಾಯಿಗೆ ಮಾಡಿ ಹೋಗ್ತಾರೆ. ಅವ್ರಿಗೇನು ಸಿಕ್ಕಲ್ಲ. ಅವರು ಬೆಲ್ದಿ ಎಲ್ಲ ಮಾಡಿ ಅವ್ರು ಅಷ್ಟು ಕಷ್ಟಪಟ್ಟು ಅಲ್ಕೊಂಡು ಹೋಗ್ತಾರೆ. ನಾವು ನಮ್ಮ ಕಣ್ಣಿಂದ ನೋಡಿದ್ದೀವಿ. ಹೋಟ್ಲುಗಳೆಲ್ಲ ಇಲ್ವಲ್ಲ ಸರ್. ಗ್ಯಾಸ್ ಪ್ರಾಬ್ಲಮ್ಮು, ಆ ಪ್ರಾಬ್ಲಮಿಂದ ಎಲ್ಲ ತರಕಾರಿಗಳೆಲ್ಲ ರೇಟ್ಗಳು ಸ್ವಲ್ಪ ಕಮ್ಮಿನೇ ಇದೆ. ಅವೆಲ್ಲ ಇದ್ದಿದ್ರೆ ಸ್ವಲ್ಪ ರೇಟ್ಗಳೆಲ್ಲ ಜಾಸ್ತಿ ಆಗ್ಬಿಡೋದು. ನೆನ್ನೆದೆಲ್ಲ ಇಟ್ಕೊಂಡು ಇವತ್ತು ಮಾರ್ತಾ ಇದ್ದೀವಿ. ಐಟಮ್ಗಳು ಸೇಲಿಂಗೇ ಇಲ್ಲ, ಹೋಟ್ಲುಗಳೇ ಇಲ್ಲ. ಹಾಗಾಗಿ ತುಂಬ ಸ್ವಲ್ಪ ಈರುಳ್ಳಿ ಎಲ್ಲ 15, 16, 20 ಒಳಗಡೆ kg ಇದೆ. ಆಲೂಗಡ್ಡೆನೂ ಅಷ್ಟೇ ಇದೆ. ಮತ್ತು ರೇಟ್ ಅಂತ ಹೇಳಿದ್ರೆ ಬೀನ್ಸ್ ಒಂದು ರೇಟ್ ಇದೆ ಅಷ್ಟೇ. ಮಿಕ್ಕಿದೆಲ್ಲ ತರಕಾರಿ ಎಲ್ಲ 20, 30 ರೂಪಾಯಿ ರೇಟಲ್ಲೇ ಇದೆ. ಬೀನ್ಸ್ ಒಂದು 80 ರೂಪಾಯಿ kg ಇದೆ. ಕ್ಯಾರೆಟ್ 40, 30 ರೂಪಾಯಿ ಇದೆ. ಬದನೆಕಾಯಿ ಎಲ್ಲ 20, 25, 30 ರೂಪಾಯಿ ಎಲ್ಲ ಅಷ್ಟೆಲ್ಲ kg ಇದೆ. ಎಲ್ಲ 30 ರೂಪಾಯಿ 20 ರೂಪಾಯಿ kg ಎಲ್ಲ ಅಷ್ಟೇ. ಜಾಸ್ತಿ ಏನಂತ ರೇಟ್ಗಳೇನಿಲ್ಲ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ KR ಮಾರ್ಕೆಟ್ನಿಂದ ಪ್ರಗತಿ ಶೆಟ್ಟಿ ಮತ್ತು ಬೆಳಗಾವಿಯಿಂದ ಚಂದ್ರಕಾಂತ್ ಸುಗಂಧಿ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಚಂದ್ರಕಾಂತ್, ಈ ಯುದ್ಧದ ಎಫೆಕ್ಟ್ ನಾವು ದಿನದಿಂದ ದಿನಕ್ಕೆ ಅನುಭವಿಸ್ತಾ ಹೋಗ್ತಾ ಇದ್ವಿ. ಒಂದೊಂದೇ ವಲಯಕ್ಕೆ ಇದು ವ್ಯಾಪಿಸ್ಕೊಳ್ತಾ ಇದೆ. ಪ್ರಥಮ ಬಾರಿಗೆ ಗ್ಯಾಸ್ ವಿಚಾರಕ್ಕೆ ಮೊದಲ ಹೊಡೆತ ಬಿತ್ತು. ಅದಾದ್ಮೇಲೆ ಪೆಟ್ರೋಲ್, ಡೀಸೆಲ್ ಬೆಲೆಯಲ್ಲಿ ಅಲ್ಪ ಪ್ರಮಾಣದಲ್ಲಿ ಏರಿಕೆ ಆಗಿದೆ. ಮುಂದೆ ಅದು ಜಾಸ್ತಿ ಕೂಡ ಆಗಬಹುದು. ಈಗ ನೀವು ನೋಡಿದಂಗೆ ಜಿಲ್ಲೆಯಲ್ಲಿ ಬೇರೆ ಯಾವ ವಲಯಗಳಿಗೆ, ಯಾವ ಉದ್ಯಮಗಳಿಗೆ ಇದು ಹೊಡೆತ ಕೊಡ್ತಾ ಇದೆ ಚಂದ್ರಕಾಂತ್? ಅರುಣುಗಾರ್, ಕೇವಲ ಯುದ್ಧ ಇದು ಏನು ಅಲ್ಲಿನ ರಾಷ್ಟ್ರಗಳಿಗೆ ಸೀಮಿತವಾಗಿಲ್ಲ. ಪ್ರಮುಖವಾಗಿ ಏನು ಅಂತಂದ್ರೆ ಗ್ಯಾಸ್ ಸಮಸ್ಯೆಯಿಂದ ಹೋಟೆಲ್ ಉದ್ಯಮದ ಮೇಲೆ ಸಾಕಷ್ಟು ಪರಿಣಾಮ ಆಗಿರ್ತಕ್ಕಂಥದ್ದು. ಅನೇಕ ಆಟೋ ಚಾಲಕರು ಈಗ ಮನೆ ಮುಂದೆ ಗ್ಯಾಸ್ ಇಲ್ಲೇ ನಿಲ್ಲಿಸಬೇಕಂತ ಸ್ಥಿತಿ ನಿರ್ಮಾಣವಾಗಿದೆ. ಜೊತೆಗೆ ಏನಂದ್ರೆ ಹೋಟೆಲ್ ಬಂದ್ ಆಗಿದ್ದ ಕಾರಣಕ್ಕಾಗಿ ತರಕಾರಿ ಬೆಲೆಯಲ್ಲೂ ಕೂಡ ಕುಸಿತವಾಗಿದೆ. ಪ್ರಮುಖವಾಗಿ ಬೆಳಗಾವಿ ಮಾರುಕಟ್ಟೆಯಿಂದ ಮಹಾರಾಷ್ಟ್ರದ
ಹಲವು ಜಿಲ್ಲೆಗಳು ಮತ್ತು ಗೋವಾದಕ್ಕೂ ಹೆಚ್ಚು ತರಕಾರಿ ಇಲ್ಲಿಂದ ಸಪ್ಲೈ ಆಗುತ್ತೆ. ಇಲ್ಲಿಂದ 100 ವಾಹನಗಳಲ್ಲಿ ನಿತ್ಯ ಗೋವಾಕ್ಕೆ ಹೋಗ್ತಾ ಇತ್ತು. ಆದ್ರೆ ಸದ್ಯ ಈಗ ಅದು 70ಕ್ಕೆ ಬಂದಿದೆ. 30% ತರಕಾರಿ ರಫ್ತಿನಲ್ಲಿ ಕುಸಿತ ಆಗಿರ್ತಕ್ಕಂಥದ್ದು. ಹೀಗಾಗಿ ಬೆಳಗಾವಿ ರೈತರ ಮೇಲೆ ಇದು ನೇರ ಪರಿಣಾಮವನ್ನು ಬೀರುತ್ತೆ. ನಾನೀಗ ಬೆಳಗಾವಿಯ APMC ಮಾರ್ಕೆಟ್ ನಲ್ಲಿ ಇದ್ದೇನೆ. ಇಲ್ಲಿನ ದೃಶ್ಯಗಳನ್ನು ನೋಡಬಹುದು. ಇಲ್ಲಿ ಪ್ರಮುಖವಾಗಿ ಏನು ಅಂತಂದ್ರೆ ಇವತ್ತು ಸಂಡೇ ಮಾರ್ಕೆಟ್ ಆಗಿದ್ರಿಂದ ಸಾಕಷ್ಟು ಜನ ಗ್ರಾಹಕರು ವ್ಯಾಪಾರಿಗಳು ಬಂದಿರ್ತಾರೆ. ಇವತ್ತು ಬೆಳಿಗ್ಗೆ 5 ಗಂಟೆಯಿಂದಲೇ ಇಲ್ಲಿ ವ್ಯಾಪಾರ ಆರಂಭವಾಗಿದೆ. ಇಲ್ಲಿ ಏನು ಅಂತಂದ್ರೆ ಬೀಟ್ರೂಟ್ ಆಗಿರ್ಬೋದು, ಈರುಳ್ಳಿ, ಹಾಗೇನೆ ಮೆಣಸಿನಕಾಯಿ ಸೇರಿದಂತೆ ಎಲ್ಲ ಬೆಲೆಗಳು ಕೂಡ ಕುಸಿತಗೊಂಡಿವೆ. ಹೀಗೆ ಏನು ವಾಹನಗಳನ್ನು ತುಂಬಿಕೊಂಡು ಗೋವಾಕ್ಕೆ ಇಲ್ಲಿನ ತರಕಾರಿಯನ್ನ ಕಳಿಸಲಾಗುತ್ತೆ. ಗೋವಾ ಇಡೀ ರಾಜ್ಯ ಬೆಳಗಾವಿಯ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥದ್ದು. ಆದ್ರೆ ಈಗ ಹೋಟೆಲ್ ಸಂಕಷ್ಟದಿಂದ ಇಲ್ಲಿನ ತರಕಾರಿ ರಫ್ತಾಗ್ತಿಲ್ಲ. ಹೀಗಾಗಿ ಸಾಕಷ್ಟು ಸಮಸ್ಯೆ ಉದ್ಭವ ಆಗಿದೆ. ಇಲ್ಲಿ ವ್ಯಾಪಾರಿ ಒಬ್ರು ಇದಾರೆ ನಮ್ಮ ಜೊತೆಗೆ, ಸತೀಶ್ ಅಂತ ಹೇಳಿ ಅವ್ರನ್ನ ಮಾತಾಡ್ಸೋಣ. ಬ್ರದರ್, ಯಾವ ರೀತಿ ಸಮಸ್ಯೆ ಆಗಿದೆ ಇದು? ಈ ಒಂದು ಅಂದ್ರೆ ಈ ಯುದ್ಧದಿಂದ ಏನೆಲ್ಲ ಸಮಸ್ಯೆ ಆಗಿದೆ? ಸರ್ ನಮಸ್ಕಾರ. ಇದೇನು ಯುದ್ಧದ ಪರಿಣಾಮ ಆಗ್ತದೆ. ಯುದ್ಧ ಪರಿಣಾಮವಾಗಿ ಬೆಳೆದಂಥ ಏನು ರೈತ ಒಂದು ಸುಮಾರು 3-4 ತಿಂಗಳು ಕಷ್ಟಪಟ್ಟ ಬೆಳೆದಂಥ ಬೆಳೆಗೆ ಯಾವುದೇ ಥರ ಬೆಲೆಗಳು ಸರಿಯಾಗಿ ಸಿಗ್ತಾ ಇಲ್ಲ. ಇವಾಗೇನು ಸರಾಸರಿ ಒಂದು ಬೀಟ್ರೂಟ್ ಆಯ್ತು ಒಂದು 5-6 ರೂಪಾಯಿ ಡೌನ್ ಆಗಿದೆ. ಸೌತೆಕಾಯಿ 8-10 ರೂಪಾಯಿ ಡೌನ್ ಆಗಿದೆ. ಅದೇ ಟೊಮ್ಯಾಟೊ 5-6 ರೂಪಾಯಿ ಕೆಜಿ ಡೌನ್ ಆಗಿದೆ. ಏನು ನಮ್ಮದು ಇಲ್ಲಿ ಬೆಳಗಾವಿಯಿಂದ ನಮ್ಮ ಗೋವಾ ರಾಜ್ಯ ಎಷ್ಟಿದೆ, ಸಂಪೂರ್ಣ ಗೋವಾ ರಾಜ್ಯಕ್ಕೆ ಅದೇ ಥರ ನಮ್ಮ ಕೋಸ್ಟಲ್ ಏರಿಯಾ ಏನಿದೆ, ಮಂಗಳೂರು, ಉಡುಪಿ, ಕಾರವಾರ, ಇದೆಲ್ಲ ನಮ್ಮ ಬೆಳಗಾವಿಯಿಂದ ಹೋಗಬೇಕಾಗಿತ್ತು ಪ್ರತಿದಿನ. ಆದರೆ ಇಲ್ಲಿ ಯಾವುದೂ ಹೋಟೆಲ್ ಉದ್ಯಮ ಚಾಲೂ ಇಲ್ಲ ಅಂತ ಹೇಳಿ ಎಲ್ಲ ನಮ್ಮ ಅಲ್ಲಿ ತರಿಸ್ಕೊಳ್ಳೋದು ಕಡಿಮೆ ಮಾಡಿದ್ದಾರೆ. ಅದಕ್ಕೆ ಆದಷ್ಟು ನಾವು ಬೇಗ ನಮ್ಮ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ವಿನಂತಿ ಮಾಡ್ಕೋತೀವಿ. ಏನು ಅದು ಗ್ಯಾಸಿನ ಬಿಕ್ಕಟ್ಟೈತೆ, ಇದನ್ನು ಬಗೆಹರಿಸಬೇಕಂತ ಹೇಳಿ ನಾವೊಂದು ವಿನಂತಿ ಮಾಡ್ಕೋತೀವಿ. ಹೋಟೆಲ್ಗೆ ಹೋಗುವ ತರಕಾರಿ ವ್ಯತ್ಯಾಸ ಆಗಿದೆ ಅಂತೀರಿ? ವಿಶೇಷವಾಗಿ ಹೋಟೆಲ್ಗಳಿಗೆ ಏನು ಹೋಗ್ತಿತ್ತು, ಹೋಟೆಲ್ಗಳ ಮೆನುವನ್ನು ಕಡಿಮೆ ಮಾಡಿಬಿಟ್ಟಿದ್ದಾರೆ. ಅದೇ ಥರ ಹೋಟೆಲ್ನ ಏನು ನಮ್ಗೆ ಆರ್ಡರ್ ಕೊಡ್ತಿದ್ರು, ಸರಾಸರಿ 1 ಕ್ವಿಂಟಲ್ ಕೊಡೋ ಮನುಷ್ಯ 40-50 ಕೆಜಿ ತೂಕ ಕೊಡ್ತಾ ಇದ್ದಾರೆ. ಸಮಸ್ಯೆ ಇದೆ. ಅದೇ ಅವ್ರು ಗ್ಯಾಸ್ ಇಲ್ಲ, ನಮಗೆ ಅಲ್ಲಿ ಹೋಟೆಲಲ್ಲಿ ಗ್ಯಾಸ್ ಇಲ್ಲ ಅಂತ ಹೇಳಿ ಅವರು ಏನು ಒಂದು ದಿವಸ ಎಲ್ಲ ಚಾಲೋ ಪರಿಪರಿ ಇತ್ತು, ಅದನ್ನು ಬರೀ ಒಂದು 2-4 ಗಂಟೆ ಅಷ್ಟೇ ಸೀಮಿತವಾಗಿದ್ದಾರೆ. ಅದು ಆ ಕಾರಣದಿಂದಾಗಿ ಗ್ಯಾಸ್ ಅಂತೂ ಅವರು ಗ್ಯಾಸ್ ಇಲ್ಲ, ಅದೇ ಒಂದು ಕಾರಣ ಹೇಳ್ತಿದ್ದಾರೆ ನಮಗೂ. ಆ ಹೇಳಿದ ಪಾಪ ಈಗೆಲ್ಲ ರೈತರ ಮೇಲೆ ಒಂದು ಭಾರ ಆಗಿದೆ. ಎಲ್ಲ ಏನು ಯಾವ ತರಕಾರಿ ಹೆಚ್ಚು ಸರಬರಾಜು ಆಗ್ತದೆ? ಬೆಳಗಾವಿಯಿಂದ ಪ್ರತಿಯೊಂದು ಎಲ್ಲ ನಮ್ಮ ಗೋವಾ ರಾಜ್ಯಕ್ಕೆ ಆಲ್ಮೋಸ್ಟ್ ಏನು 60-70 ಐಟಮ್ ಇದಾವೆ. ಎಲ್ಲ ಐಟಮ್ಗಳಲ್ಲಿ ಪ್ರಮುಖ ಯಾವುದೇ ಐಟಮ್ ಇದ್ರೂ ಅದರಲ್ಲಿ ಅರ್ಧಕ್ಕರ್ಧ ಬೆಲೆಗಳು ಕಡಿಮೆ ಆಗಿಬಿಟ್ಟಿದೆ. ಇದಿಷ್ಟು ಅಂತಂದ್ರೆ ಇಲ್ಲಿನ ವ್ಯಾಪಾರಿಗಳು ಹೇಳ್ತಕ್ಕಂಥದ್ದು. ಅವರು ಬೆಳಗ್ಗೆಯಿಂದ ಕೂಡ ಸಂಡೇ ಆಗಿದ್ದ ಕಾರಣಕ್ಕಾಗಿ ಸಾಕಷ್ಟು ಜನ ಇಲ್ಲಿ ಬರಬೇಕಿತ್ತು. ಆದ್ರೆ ಈ ಒಂದು ಸದ್ಯ ಸಂಕಷ್ಟ ಕಾರಣಕ್ಕಾಗಿ ಇಲ್ಲಿ ಜನ ಬರ್ತಾ ಇಲ್ಲ. ಜೊತೆಗೆ ಏನು ಅಂತಂದ್ರೆ ಹೋಟೆಲ್ನವರು ಆರ್ಡರ್ ಏನು ಕೊಡಬೇಕಿತ್ತು ಅವರು 30% ಕಡಿತ ಮಾಡಿದ ಕಾರಣಕ್ಕಾಗಿ ಇಲ್ಲಿನ ತರಕಾರಿ ಹಾಗೆ ಉಳಿತಾ ಇದೆ ಮತ್ತು ದರವೂ ಕೂಡ ಕುಸಿತಗೊಂಡಿರ್ತಕ್ಕಂಥದ್ದು. ಇವತ್ತು ಟೊಮೆಟೊ ಆಗಿರ್ಬೋದು, ಮೆಣಸಿನಕಾಯಿ, ಈರುಳ್ಳಿ ಸೇರಿದಂತೆ ಅನೇಕ ಬೆಳೆಗಳ ದರ ಕುಸಿತಗೊಂಡಿದೆ. ಅರುಣುಗಾರ್, ಹೋಲ್ಡ್ ಆನ್ ಚಂದ್ರಕಾಂತ್. ಪ್ರಗತಿ, ಜಾಗತೀಕರಣ ಅನ್ನುವಂಥ ವಿಚಾರ ಆದ ಮೇಲೆ ಪ್ರತಿಯೊಂದು ರಾಷ್ಟ್ರಗಳ ಒಳಗೆ ಆಗುವಂಥ ಏರಿಳಿತಗಳು ಬೇರೆ ಒಂದು ರಾಷ್ಟ್ರಗಳ ಮೇಲೂ ಕೂಡ ಅದರ ಪ್ರಭಾವ ಸಹಜವಾಗಿ ಇದ್ದೇ ಇರುತ್ತೆ. ಈಗ ಕೇರ್ ಮಾರ್ಕೆಟ್ನಲ್ಲಿ ಒಂದಿಷ್ಟು ಮಟ್ಟಿಗೆ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇದೆ. ಈಗ ಗ್ಯಾಸ್ ಆಯಿತು, ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಯಿತು. ಈಗ ಮಾರ್ಕೆಟ್ನಲ್ಲಿ ಯಾವ ರೀತಿಯಾದಂತಹ ಏರಿಳಿತಗಳಾಗ್ತಾ ಇದೆ, ಡೀಟೇಲ್ಸ್ ಇದೆ? ಅರುಣ್, ಕೇರ್ ಮಾರ್ಕೆಟ್ ಆಗಲಿ ಅಥವಾ ಯಶವಂತಪುರ ಮಾರ್ಕೆಟ್ ಆಗಲಿ, ಎಲ್ಲ ಮಾರುಕಟ್ಟೆಯಲ್ಲೂ ಕೂಡ ನ್ಯೂಸ್ 18 ಗ್ರೌಂಡ್ ರಿಯಾಲಿಟಿಯನ್ನ ಚೆಕ್ ಮಾಡಿದಾಗ ತರಕಾರಿಯ ಬೆಲೆ ಅತಿ ಕಡಿಮೆ ಇದೆ, ಆದರೆ ಕೊಳ್ಳುವವರ ಸಂಖ್ಯೆ ಕೂಡ ಅದೇ ರೀತಿಯಾಗಿ ಕಡಿಮೆ ಇದೆ. ವ್ಯಾಪಾರಸ್ಥರು ಬದುಕನ್ನ ನಡೆಸೋದೇ ಒಂದು ರೀತಿಯಾಗಿ ಕಷ್ಟ ಆಗಿ ಹೋಗ್ಬಿಟ್ಟಿದೆ. ಅವ್ರನ್ನ ನಾನು ನೇರವಾಗಿ ಮಾತನಾಡಿಸ್ತಾ ಹೋಗ್ತೇನೆ. ಸರ್, ಟೊಮೆಟೊ ರೇಟ್ ಎಷ್ಟಿದೆ? ಜನ ಬರ್ತಾ ಇದಾರಾ? ಏನಕ್ಕೆ ರೇಟ್ ಕಡಿಮೆ ಆಯ್ತು? ತುಂಬಾ ರೇಟ್ ಕಡಿಮೆ ಆಗ್ಬಿಟ್ಟಿದೆ. ಎಲ್ಲ ರೇಟು ಟೊಮೆಟೊ 20 ರೂಪಾಯಿ, 15 ರೂಪಾಯಿ, ಅದು ತಗೊಳ್ಳೋರು ಇಲ್ಲ, ಕಸ್ಟಮರ್ ಇಲ್ಲ. ತಗೊಳ್ಳಿ ಅಂದ್ರೆ ತಗೊಳ್ತಾ ಇಲ್ಲ 15 ರೂಪಾಯಿಗೇನು. ಎಷ್ಟಿತ್ತು ಸರ್ ರೇಟು? 30 ರೂಪಾಯಿ, ಹಂಗೆ 25 ರೂಪಾಯಿ ಚಿತ್ತು ಸ್ವಲ್ಪ ನಡೀತಾ ಇತ್ತು. ಇವಾಗ ಏನು ವ್ಯಾಪಾರನೇ ಇಲ್ಲ. ಗ್ಯಾಸ್ ಇದಾಯ್ತಲ್ಲ, ಅವಾಗಲಿಂದ ವ್ಯಾಪಾರನೇ ಇಲ್ಲ. ತಗೊಳ್ಳೋರೇ ಇಲ್ಲ, ಕೇಳೋರ್ನೂ ಇಲ್ಲ. ನಾವು ಬಲವಂತ ಮಾಡಿ ವ್ಯಾಪಾರ ಮಾಡಬೇಕಾಗಿದೆ. ಹೆಂಗೆ ಕೇಳ್ತಾರೆ ಹಂಗೆ ಆಗ್ತಾ ಇದೆ. 20 ರೂಪಾಯಿ, 15 ರೂಪಾಯಿ, 10 ರೂಪಾಯಿ ಕೆಜಿ ಹಂಗೆ. ದಿನ ಹೆಂಗೆ? ರಾತ್ರಿ ಇಲ್ಲ, ದಿವಸ ಉಳಿತದೆ. ಮುಂಚೆಲ್ಲ ಉಳಿತಾ ಇಲ್ಲ, ದಿವಸ ಇಷ್ಟಾಗಿ ಉಳಿತಾ ಇದೆ. ಏನ್ ಮಾಡ್ತೀರಿ ಆ ಉಳಿದಿರೋ ಸ್ಟಾಕ್ ನ? ಹೆಂಗೆ? ಇಲ್ಲೇ ಮೇಲೆ ಇಕ್ಬಿಟ್ಟು ಹೋಗ್ತೀವಿ. ಇಲ್ಲೇ ಕ್ರೇಟಲ್ಲಿ ತುಂಬಾ ಇಕ್ಬಿಟ್ಟು ಹೋಗ್ಬಿಡ್ತೀವಿ. ಇಲ್ಲಿರುವಂತಹ ವ್ಯಾಪಾರಸ್ಥರು ಹೇಳ್ತಾ ಇರುವಂತಹ ಮಾತು. ಇನ್ನ ಒಂದಿಷ್ಟು ಜನರನ್ನು ಕೂಡ ಮಾತಾಡಿಸ್ತಾ ಹೋಗುವಂತಹ ಪ್ರಯತ್ನ ಮಾಡ್ತೀನಿ. ಮೇಡಮ್, ವ್ಯಾಪಾರ ಹೆಂಗಾಗ್ತಾ ಇದೆ? ರೇಟ್ ಎಲ್ಲ ಯಾವ ರೀತಿ ಇದೆ? ಏನ್ ಹೇಳ್ತೀರಿ? ರೇಟ್ ತುಂಬಾ ಕಡಿಮೆ ಇದು, ತುಂಬಾ ಕಡಿಮೆ. ಯಾರು ಕೇಳೋರಿಲ್ಲ. ಹೋಟ್ಲವ್ರು ಯಾರು ಬರ್ತಾ ಇಲ್ಲ. ಮನೆಯವ್ರು ಬರ್ತಾರೆ, ಒಂದು 20 ರೂಪಾಯಿ 30 ರೂಪಾಯಿ ತಗೋತಾರೆ ಅಷ್ಟೇ ಅಮ್ಮ. ಯಾವುದು ಇಲ್ಲಿ ವ್ಯಾಪಾರ ಆಗಲ್ಲ ಇವಾಗ. ಮುಂಚೆ ತರ ಇಲ್ಲ. ಜೀವನ ಮಾಡಕ್ಕೆ ತುಂಬಾ ಕಷ್ಟ ಇದೆ ನಮ್ಗೆ. ಈಗ ಕಳೆದ ವರ್ಷ ಇದೇ ತರಕಾರಿಗಳಿಗೆ ರೇಟ್ ಯಾವ ತರ ಇತ್ತು? ಈಗ ಹೆಂಗಿದೆ? ಓಟ್ ಟೈಮ್ ಚೆನ್ನಾಗಿತ್ತು. ಇವಾಗ ಹೋಟ್ಲ್ ಇಲ್ಲಲ್ಲ, ಹೋಟ್ಲ್ ಇಲ್ಲ.
ಯಾವ್ದು ಗಿರಾಕಿ ಬರ್ತಾ ಇಲ್ಲ. ಹೋಟ್ಲವ್ರು ಬಂದರೆ ಒಂದು 50 ರೂಪಾಯಿ 100 ರೂಪಾಯಿ ತಗೊಳ್ಳೋದು. ಇವಾಗ ಮನೆಯವ್ರು ಮಾತ್ರ ಬರ್ತಾರೆ ಹೊಟ್ಟೆಪಾಡಿ. ನಮಗೆ ಏನು ನಡೆಯಲ್ಲ ಇವಾಗ. ಹೋದ ವರ್ಷ ಚೆನ್ನಾಗಿತ್ತಮ್ಮ, ಹೆಂಗೆ ನಾವು ಜೀವನ ಮಾಡಿದ್ದೀವಿ. ಈ ವರ್ಷ ಏನಿಲ್ಲ. ಇವಾಗ ಈ ತರ ಪರಿಸ್ಥಿತಿ ಹಿಂಗಾದ್ರೆ ನಿಮ್ ಜೀವನ ಹೆಂಗೆ ಮುಂದೆ ನಡೆಸು? ಅದೇ ನೋಡು, ವಯಸ್ಸಿರೋರು ಕಷ್ಟ ಮಾಡಿ ಕೆಲ್ಸಕ್ಕೆ ಏನೋ ಹೋಗ್ತಾರೆ. ನಮ್ಮಂಥವ್ರು ಇರೋ ಹೋಗೋಕೆ ಆಗಲ್ಲ. ಇದೇ ಜೀವನ, ಇದೇ ಬೇರೆ ಏನಿಲ್ಲ ನಮಗೆ. ಇವಾಗ ನಮಗೆ ಬೇರೆ ಕೆಲಸ ನಮ್ಗೆ ಆಗ್ತದೆ. ಇವಾಗ ಇದೇ ಎಲ್ಲ ನಾವು ಮುಗಿಸ್ಕೊಂಡಿದ್ದೀವಿ. ನಮ್ದು ಇದನ್ನೇ ಲೈಫ್ ಇದು ಆಗೋಯ್ತು. ಇವಾಗ ಆಗಲ್ಲಮ್ಮ ನಮಗೆ. ಏನೋ 100 ರೂಪಾಯಿ 50 ರೂಪಾಯಿ ಸಂಪಾದನೆ ಮಾಡಿದ್ರೆ ಅವತ್ತು ಜೀವನ ಹೆಂಗೋ ಮಾಡ್ಕೊಂಡು ಹೋಗ್ತೀವಿ, ನಡೀತಾ ಇದ್ವಿ. ಓಕೆ, ಏನು ಮಾಡೋಕ್ಕಾಗಲ್ಲ ನಮಗೆ. ಎಲ್ಲ ಉಳಿತಾಯ ಆಗುತ್ತಾ ಸಂಜೆ ವೇಳೆಗೆ? ಎಲ್ಲ ಉಳ್ಕೊಂಡಿರುತ್ತೆ. ಎಲ್ಲ ಹಂಗೆ ಇರ್ತದೆ. ಇವತ್ತು ತಗೊಂಡ್ ಬರೋದು ನಾಳೆ ಮಾರ್ತೀವಿ, ನಾಡ್ದು ಮಾರ್ತೀವಿ, ಏನಾಗಲ್ಲ. ಇದು ಇಲ್ಲಿರುವಂತಹ ವ್ಯಾಪಾರಸ್ಥರು ಹೇಳ್ತಾ ಇರುವಂತಹ ಮಾತು. ಅಂದ್ರೆ ಸಂಜೆ ಹೊತ್ತಿಗೆ ಎಲ್ಲ ಉಳ್ಕೊಂಡಿರುತ್ತೆ, ರಾತ್ರಿ ಅದನ್ನ ಉಳಿದ್ರೆ ಬೆಳಿಗ್ಗೆ ಮಾರ್ತೀವಿ, ಇಲ್ಲ ಅಂತ ಅಂದ್ರೆ ಅದನ್ನ ಬಿಸಾಡುವಂತಹ ಪರಿಸ್ಥಿತಿ ಇದೆ. ಜೀವನ ನಡೆಸೋದು ಕೂಡ ತುಂಬಾ ಕಷ್ಟ ಅನ್ನುವಂತಹ ಮಾತನ್ನ ಹೇಳ್ತಾ ಇರುವಂತದ್ದು ಅರುಣ್. ಥ್ಯಾಂಕ್ ಯು ಪ್ರಗತಿ, ಥ್ಯಾಂಕ್ ಯು ಚಂದ್ರಕಾಂತ್ ಎಲ್ಲ ಡೀಟೇಲ್ಸ್.